ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ ಸಾಕಷ್ಟು ಪರ ವಿರೋಧ ಚರ್ಚೆಗಳಾಗ್ತಿದೆ ಸರ್. ಟೌನ್ಶಿಪ್ ವಿಚಾರಕ್ಕೆ ಸಂಬಂಧ ಪರ ವಿರೋಧ ಏನು ಪ್ರಶ್ನೆ ಇಲ್ಲ ಸರ್. ನಾನು ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳಲ್ಲಿ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಲ್ಲಿ ಕೇಳೋದಿಷ್ಟೇ, ನೀವು ಆಡಳಿತ ಮಾಡಿದವರು 2 ಸಲ ಅನುಭವ ಇದೆ ನಿಮಗೆ. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಕೆಲಸ ಮಾಡಿದಿರಿ. ಈ ನೀರಾವರಿ ಇಲಾಖೆ ಅಂತ ಬೃಹತ್ ನೀರಾವರಿಗೋಸ್ಕರ ಹೋರಾಟ ಮಾಡಿದ ಅನುಭವ ಇದೆ ನಿಮಗೆ. ನೀವು ಬಿಡದಿಯಲ್ಲಿ ಏನು ಮಾಡಿಕೊಟ್ಟಿದ್ರಿ? ನೀವೇ ತಾನೇ ಅಕ್ವಿಷನ್ ಮಾಡಿದ್ರು ಯಾರು ಸಮಯ? ನೀವೇ ತಾನೇ ಎಷ್ಟು ಲಕ್ಷ ಪರಿಹಾರ ಕೊಟ್ಟಿದ್ರಿ? ಅವತ್ತು 8 ಲಕ್ಷ 10 ಲಕ್ಷ 50 ಲಕ್ಷ ಕೊಟ್ಟಿದ್ರಿ. ಯಾರು ಪರಿಹಾರ ಅವತ್ತು ಹೇಳಿದ್ರ ಬಿಡದಿ ಟೌನ್ಶಿಪ್ ಮಾಡಬೇಕು ಅಂತ? ಸನ್ನಿವೇಶ ಬೇರೆ ಆಯ್ತು, ಇವತ್ತಿನ ಸನ್ನಿವೇಶ ಅಲ್ಲ ಸಮಯ. ಅವತ್ತಿನ ಸನ್ನಿವೇಶ ಅಂದ್ರೆ ಎಷ್ಟು ವರ್ಷ ಆಯ್ತು ಸಮಯ? ಅವತ್ತು ನಿಮಗೆ ನೀವು ಅದರಿಂದ ಮುಖ್ಯಮಂತ್ರಿ ಆಗಿರ್ಲಿಲ್ವಾ? ಬಟ್ ಮುಖ್ಯಮಂತ್ರಿಗಳು ಹಿತ ಕಾಯ್ತಿಲ್ಲ ರೈತರದ್ದು. ಮುಖ್ಯಮಂತ್ರಿಗಳು ನಿಜವಾಗಿ ಹಿತ ಕಾಯ್ತಾ ಇರೋರೆ ನಮ್ಮ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಜ್ಞಾಪಕ ಮಾಡಿಕೊಳ್ಳಿ, ನೀವು ಮಾಡದನ್ನ ಕೆಲಸನ ಮುಂದುವರ್ಸ್ಕೊಂಡು ಹೋಯ್ತವ್ರೆ. ರೆಡ್ ಝೋನ್ ಮಾಡಿದಾರೆ ಯಾರು? ನೀವು ಅಷ್ಟೊಂದೆಲ್ಲ ನಿಮಗೆ ಬಹಳ ಮುಂದಾಲೋಚನೆ, ರೈತರಿಗೆ ಸಹಾಯ ಮಾಡಬೇಕು ಅಂತಿದ್ರೆ ರೆಡ್ ಝೋನ್ ಯಾಕೆ ಮಾಡಿದ್ರಿ? ರೆಡ್ ಝೋನ್ ಮಾಡಿ ರೈತರನ್ನ ಯಾವ್ದು ಜಮೀನು ಮಾರಂಗಿಲ್ಲ ಅಂತ ಯಾಕೆ ಮಾಡಿದ್ರಿ? ಬಿಡೋರಿ ಫ್ರೀ ಆಗಿ. ನೀವೇ ಇದ್ರಲ್ಲ ಮುಖ್ಯಮಂತ್ರಿಗಳಾಗಿ. ಬಟ್ ಒಬ್ಬ ಮಾಜಿ ಸಿಎಂ ಕಲ್ಲೂರು ಉದಯಂತ್ ಅವರು ಯಾವ ಊರು ಸೀಮೆ ದಾಸಯ್ಯ ಈ ತರದ ಪದ ಬಳಸೋದು ಎಷ್ಟು ಮಟ್ಟ? ಎಲ್ಲ ನಾನು ಅದು ಮಾತಾಡಬಾರ್ದು. ಅದು ಮಾತಾಡಿದ್ರೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಅದು ಮಾತಾಡಬಾರ್ದು. ಆದರೆ ಮುಖ್ಯಮಂತ್ರಿಗಳಾಗಿ ಮಾಜಿ ಪ್ರಧಾನಮಂತ್ರಿಗಳು ಆಗಿ ಇಬ್ಬರು ಈ ಥರ ನಡ್ಕೊಳ್ಳೋದು ಈ ರಾಜ್ಯಕ್ಕೆ ಒಳ್ಳೆಯದಲ್ಲ. ಆಮೇಲೆ ಅದರಲ್ಲೂ ರಾಮನಗರ ಅವ್ರಿಗೆ ಎಲ್ಲವನ್ನ ಕೊಟ್ಟದ್ದು. ಈ ರಾಷ್ಟ್ರದಲ್ಲಿ ಒಂದು ಗುರುತಿಸ್ತಕ್ಕಂಥ ಕೆಲಸವನ್ನ, ರಾಜ್ಯದಲ್ಲಿ ಗುರುತಿಸ್ತಕ್ಕಂಥ ಕೆಲಸ ಯಾವ್ದಾದ್ರು ಮಾಡಿದ್ರೆ ಅವ್ರಿಗೆ ಅದು ರಾಮನಗರ. ಅವತ್ತು ಎಷ್ಟು ಆಸೆ ಇಟ್ಕೊಂಡು ಕಲ್ಪನೆ ಇಟ್ಕೊಂಡು ಬಂದ್ರಿ ನೋಡಿ. ಇವತ್ತೇನಾಗದೆ? ನಿಮ್ಮ ಕೊಡುಗೆ ಏನು ಸುಮ್ಮನೆ? ಬಟ್ ಒಕ್ಕಲಿಗರ ನಾಯಕತ್ವಕ್ಕಾಗಿ ಈ ರೀತಿ ಫೈಟ್ ಆಗ್ತಿದೆಯಾ ಸರ್? ಅಂದ್ರೆ ಸರ್, ಒಕ್ಕಲಿಗರ ನಾಯಕತ್ವ ಡಿಸೈಡ್ ಮಾಡೋದು ಜನ. ಒಕ್ಕಲಿಗರು ತೀರ್ಮಾನ ಮಾಡ್ತಾರೆ. ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಡಿ. ಅವ್ನು ಇನ್ನೂ 30 ದಿವಸ ಆಗಲಿಲ್ಲ, 30 ಡೇಸ್ ಆಗಲಿಲ್ಲ, ಒಂದು 6 ತಿಂಗಳು ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಡಿ. ಅವ್ರ ತಲೆ ಒಳಗಡೆ ಏನದ ಮಾಡಲಿ. ಡಿ ಕೆ ಶಿವಕುಮಾರ್ಗೆ ಅವ್ನು ಕಳ್ಳನೋ ಬೆಳ್ಳನೋ ಸುಳ್ನೋ ಗೊತ್ತಾಯ್ತದೆ, ಬಂಡವಾಳ ಬರ್ತದೆ. ತಾಳ್ಮೆ ಆಗಿರಿ. ಅವ್ನು ಕೆಲಸ ಮಾಡಿದ್ರೆ ಅವನು ಜಾತ್ಯತೀತ ನಾಯಕ. ಯಾರೋ ನಮ್ಮ ಡಿ ಕೆ ಶಿವಕುಮಾರ್ ಜಾತ್ಯತೀತ ನಾಯಕ. ಈಸ್ ನಾಟ್ ಓನ್ಲಿ ಫಾರ್ ಒಕ್ಕಲಿಗ, ಈಸ್ ಎ ಸೆಕ್ಯುಲರ್ ಮ್ಯಾನ್. ಕಾಂಗ್ರೆಸ್ ಪಕ್ಷ ಸೆಕ್ಯುಲರ್ ಆಗದೆ. ಒಂದು ಅವಕಾಶ ಕೊಟ್ಟಿದ್ದಾರೆ, ಮಾಡಿ. ಅದಕ್ಕೆ ಅವಕಾಶ ಕೊಡಿ. ಏನಾರ ಸರಿಪಡಿಸ್ಕೋಬೇಕು ಅಂದ್ರೆ ಕರೆದು ಮಾತಾಡಿ. ಮಾಜಿ ಪ್ರಧಾನಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆದು ಮಾತಾಡಿ ಸುಮ್ಮನೆ. ಬಟ್ ಕಾಂಗ್ರೆಸ್ ಪಕ್ಷ ಮಾಡಿಯೇ ತೀರ್ತದೆ ಸರ್. ಕರೆದು ನಾವು ಅಲ್ಲಪ್ಪ, ಅವ್ರು ಮಾಡಿರೋ ಕೆಲಸ ನಾವು ಮುಂದುವರ್ಸ್ಕೋದ್ರೆ ಅದು ಕೆಲಸ ಮಾಡೋದಕ್ಕಾಗುದಿಲ್ಲ ಅಂದ್ರೆ ಹೆಂಗಪ್ಪ? ಈಗ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರಿ ಸರ್? ಗ್ಯಾರಂಟಿಯಾಗಿ 100%. ತಾಯಿ ಹತ್ರ ಕೇಳಿದ್ದೀನಿ, ನಾನು ಕೊಡ್ಲೇಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಬಟ್ ಮಂಡ್ಯದಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ ಅಲ್ಲ ನೋಡಿ ಬುಣಪ್ಪ, ನಾವು ಬೇರೆಯವ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಒಂದು ಅವಕಾಶ ಕೊಡ್ರಿ. ಈಗ ನಾನು 3ನೇ ಬಾರಿ ಶಾಸಕನಾಗಿದ್ದೀನಿ. ನಮ್ಮ ತಾಯಿ 3 ಬಾರಿ ಶಾಸಕನಾಗಿದ್ದಾಗ PA ಕೆಲಸ ಮಾಡಿದ್ದೀನಿ. ರಾಜ್ಯ ಸರ್ಕಾರದ ಇನ್ ಅಂಡ್ ಔಟ್ ಕೆಲಸದ ಸಾಮಾನ್ಯ ಜನರ ಕೂಗಿಗೆ, ನೋವಿಗೆ, ಅವರ ನಾಡಿ ಮಿಡ್ತ ಗೊತ್ತಿದೆ. ನೀವು ಕೆಲಸ ಮಾಡೋಕ್ಕೆ ಅವಕಾಶ ಕೊಡಿ. ಪಕ್ಷನೂ ಕಟ್ತೀನಿ, ಕೆಲಸನೂ ಮಾಡ್ತೀನಿ. ಈ ಪಕ್ಷಕ್ಕೆ ಒಳ್ಳೆ ಹೆಸರು ತಗೋಬೇಕು. ವಿಶ್ವಾಸ ಇದೆ ಸರ್, ಸಿಗುತ್ತೆ 100ಕ್ಕೆ 200 ಭಾಗ ವಿಶ್ವಾಸ. ಕೊಡ್ತಾರೆ ಅಂತ ನಮ್ಮ ಮುಖ್ಯಮಂತ್ರಿಗಳ ಮೇಲೆ, ನಮ್ಮ ಹಿಂದಿನ ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ. ಪಕ್ಷದ ಹೈಕಮಾಂಡ್ ಮೇಲೆ ಗುರ್ತಿಸ್ತಾರೆ. ಬಟ್ ನಿನ್ನೆ ಹೈಕಮಾಂಡ್ ಮೀಟಿಂಗ್ ಯಾರು ಹಿರಿಯ ನಾಯಕರು ಯಾರು ಸಿಕ್ಕಿಲ್ಲ ಸರ್, ಇನ್ನೂ ಟೈಮ್ ಬೇಕು ಅಂತ ಹೇಳಿದ್ದಾರೆ. ನನಗೆ ಅದು ಗೊತ್ತಿಲ್ಲಪ್ಪ. ನನಗೆ ಅವರು ತೀರ್ಮಾನ ಯಾವಾಗ ತಗೋತಾರೆ ಆಗ ನಂದೊಂದು ಪ್ರಾರ್ಥನೆ.